ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗ್. ಸೊ ಹಾಗಾಗಿ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಏನಂದರೆ, ಇವತ್ತು ಹೇಗಿರ್ತೀವಿ, ಏನೇನು ಮಾಡ್ತೀನಿ ಅಂತ. ಸೊ ಇವತ್ತು ಸಂಡೇ, ನೆನ್ನೆನೇ ನನ್ನ ಟೆಸ್ಟ್ ಎಲ್ಲ ಮುಗಿತು FF4. ಸೊ ಹಾಗಾಗಿ ಇವತ್ತಿನ ಫ್ರೀ ಆಗಿದ್ದೀನಿ ಅಂತ ಇವತ್ತಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತೇನೇನು ಮಾಡ್ತೀನಿ ಅಂತೆಲ್ಲ ತೋರಿಸ್ತೀನಿ, ಬನ್ನಿ. ತಿಂಡಿನೂ ಆಯಿತು, ಅಲ್ಲೆಲ್ಲ ಇಕ್ಕೊಳ್ತಾ ಇದ್ದೀವಿ. ಮತ್ತು ಸಿದ್ದು ನಂದು ಸ್ವಲ್ಪ ಕೆಲಸ ಇತ್ತು. ಏನು ಕೆಲಸ ಅಂತ ಆಮೇಲೆ ನಿಮಗೆ ಮುಂದೆ ಬರೋ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಅದಾದಮೇಲೆ ತಿಂದ ಎಲ್ಲ ಆದಮೇಲೆ ನಾನೆಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಏನಕ್ಕೆ ಅಂದರೆ, ನಾನು ಸಿದ್ದು ರೀಲ್ಸ್ ಮಾಡೋಕ್ಕೆ, ಆಯಿತಾ. ಅವನು ಆ್ಯಕ್ಟರ್, ಅದೇ ಅವನು ಚೈಲ್ಡ್ ಆರ್ಟಿಸ್ಟರ್, ನಾನು ಚೈಲ್ಡ್ ಆರ್ಟಿಸ್ಟರ್. ಸೊ ಹಾಗಾಗಿ ಅವನು ಪರಿಚಯ ಆಗಿದ್ದು ನಮಗೆ ಮೈಸೂರಲ್ಲಿ ಒಂದು ಶೂಟಿಂಗ್ ಇತ್ತು, 3ನೇ ಕೃಷ್ಣಪ್ಪ ಅಂತ. ಇವಾಗ ರೀಸೆಂಟಾಗಿ ಏನೋ ರಿಲೀಸ್ ಆಯ್ತದು, 1-2 ಮಂತ್ಸ್ ಆಯಿತು ಅದು. ಅಲ್ಲಿ ಅವನಿಗೂ ಚೈಲ್ಡ್ ಆರ್ಟಿಸ್ಟ್ ಇದು ಸಿಕ್ಕಿತ್ತು, ಅಂದರೆ ಆಪರ್ಚುನಿಟಿ ಸಿಕ್ಕಿತ್ತು. ಸೊ ಹಾಗಾಗಿ ನಂದು ಅಲ್ಲಿದ್ದರಿಂದ ಅಲ್ಲಿ ನಾನು ಸಿದ್ದು ಫ್ರೆಂಡ್ ಆಗಿದ್ದು. ಮತ್ತು ಬಿಸಿಲಿದೆ, ಏನು ಮಾಡೋದು? ಹಾಂ, ಬಿಸಿಲಿದೆ. ಪ್ಲ್ಯಾನ್ ಚೆನ್ನಾಯ್ತು, ಚೇಂಜ್ ಆಯಿತು. ಅಲ್ಲಿ ಮೇಲ್ಗಡೆ ಬಿಸಿಲಿತ್ತು ಅಂತ ಅಂದ್ಬಿಟ್ಟು ಮನೆ ಒಳಗಡೆ ಡ್ರೆಸ್ ಚೇಂಜ್ ಮಾಡಿ ರೀಲ್ಸ್ ಮಾಡಿದ್ವಿ. ಇನ್ನೂ ಒಂದು ಮಾಡಬೇಕು. ಇವಾಗ ಕರೆಕ್ಟಾಗಿ 5 ಆಗಿದೆ. ಇನ್ನು ಒಬ್ರದ್ದು ಮನೆ ಗೃಹಪ್ರವೇಶ ಆಯಿತು. ಸೊ ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋಗಿ ಊಟ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ಮನೆಯೂ ಚೆನ್ನಾಗಿ ಕಟ್ಟಿದ್ದಾರೆ, ಊಟನೂ ಚೆನ್ನಾಗಿತ್ತು. ಎಲ್ಲ ಊಟ ಮಾಡಿಕೊಂಡು ಜಸ್ಟ್ ಇವಾಗ ಬಂದ್ವಿ. ಅಮ್ಮ ಇನ್ನು ಕೆಳಗಡೆ ಇದ್ದಾರೆ. ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಈ ವೈಟ್ ಕಲರ್ ಮನೆ ಕಾಣ್ತಿದೆಯಲ್ಲ, ಇದು. ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ಆಮೇಲೆ ನಾನು ಸಿದ್ದು ಮಾಡಿರೋ ಇದು ಏನು ರೀಲ್ಸ್ ಏನಿದೆ, ಅದು ಸಿದ್ದು ಇನ್ಸ್ಟಾಗ್ರಾಮಲ್ಲಿ ಏನು ಹಾಕಿದ್ದೀವಿ. ಸಿದ್ದು, ನಿನ್ನ ಇನ್ಸ್ಟಾಗ್ರಾಮ್ ಐ ಡಿ ಏನು? ನಿಂದು ಇನ್ಸ್ಟಾಗ್ರಾಮ್ ಐ ಡಿ ರಾಕ್ ಸಿದ್ಧಾಂತ್ ಅಂತ, ಅದನ್ನು ಫಾಲೋ ಮಾಡಿ. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕುಸುಮ227 ಅಂತ, ಅದಕ್ಕೂ ಫಾಲೋ ಮಾಡಿ ಗೈಸ್ ಅಂತ ಹೇಳ್ತಾ, ಸಿದ್ದು ಮತ್ತು ಪಾಂಡು ಅಂಗಡಿಗೆ ಹೋಗಿದ್ದಾರೆ. ಏನು ತರೋದಕ್ಕೆ ಗೊತ್ತಿಲ್ಲ, ಅಂಗಡಿಗೆ ಹೋಗಿದ್ದಾರೆ, ಆಚೆಗಡೆ ಹೋಗಿದ್ದಾರೆ. ಓಕೆ, ಅವರು ಶ್ರುತಿ ಆಂಟಿ ಅಂತ. ಶ್ರುತಿ ಆಂಟಿ ಸಿದ್ದು ಅವರಮ್ಮ, ರತ್ನ ಆಂಟಿ ಪಾಂಡುರಮ್ಮ. ಸುಮ್ಮನೆ ಮಜಾ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ನಮ್ಮ ಮನೇಲಿ ಸೇರ್ಕೊಂಡಿದ್ದೀವಿ. ಹಂಗೆ ಸ್ವಲ್ಪ ಕೀಬೋರ್ಡ್ ನುಡಿಸ್ಕೊಂಡು ಮಜಾ. ಎಲ್ಲ ಏನೋ ಒಂದು ಮಜಾ ಮಾಡ್ತಿದ್ರೆ, ನಮ್ಮಪ್ಪ ಅವ್ರ ಪಾಡಿಗವರು ಏನೋ ಕೀಬೋರ್ಡ್ ನೋಡ್ಕೊಂಡು ಕೂತಿರೋ. ಸೀರಿಯಸ್ ಆಗಲ್ಲ ಅಪ್ಪ. ನಮ್ಮ ಅಪ್ಪಂದೇ ಒಂದು ಲೋಕ, ನಮ್ಮದೇ ಒಂದು ಲೋಕ. ಇವಾಗ ರೀಲ್ಸ್ ಎಲ್ಲ ಚೆನ್ನಾಗಿ ಬಂತು. ಇಲ್ಲೇನೋ ಜಗಳ ಆಗ್ತಿದೆಯಲ್ಲ, ಅಯ್ಯೋ ಅಯ್ಯೋ, ಹೆಂಗಿದೆ ಇದು? ನಾನು ಮಾಡಿದ್ದು ವೆಜ್ ಬಿರಿಯಾನಿ. ಉಪ್ಪಿಲ್ಲ, ಖಾರ ಇಲ್ಲ, ತುಪ್ಪ ಮಾತ್ರ ಜಾಸ್ತಿ. ಇದೇ ಗೈಸ್ ನಾನು ರೇಗ್ಸೋದು. ಅಯ್ಯೋ 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 ಅಯ್ಯೋ, ಕುಸ್ತಿ ನಡೀತಿದೆ ಇಲ್ಲಿ. ಹೋಯ್ತು ಬಳೆ ಚಿಕ್ಕಲಕ್ಕ ಹೆಂಗಿದೆ? ಸೀರಿಯಸ್ ಆಗಿ ಹೇಳ್ತಾರೆ, ಚೆನ್ನಾಗಿದೆ ಆಯ್ತಾ. ಸೊ ಇವಾಗ ಎಲ್ಲರೂ ಪಾನಿಪುರಿ ತಿನ್ನಕ್ಕೆ ಹೋಗ್ತಿದ್ದೀವಿ. ಏನೋ ಜೋಕ್ಸ್ ಮಾಡ್ತೀನಿ ಅಂದರು ಪಾಂಡು ಅವರು. ಹೇಳೋದಕ್ಕೆ ಹೇಳ್ದೆ ನಾನು. ಅವರಿಬ್ರು ಯಾರೋ ದೊಡ್ಡ ಇದು ಥರ ಹೋಗ್ತಾರೆ ರೋಡ್ ಮಧ್ಯದಲ್ಲಿ. ರೋಡ್ ಮಧ್ಯದಲ್ಲಿ ಇಲ್ಲಿ ಡಿವಿಷನ್ ಆಗಿದೆ ಗೈಸ್, 3 ಡಿವಿಷನ್ ಆಗಿದೆ. ಅವರಿಬ್ಬರು, ನಾನು ಅಶ್ವಿನಿ ಅಕ್ಕ, ಅಲ್ಲಿ 3 ಜನ, ಅವ್ರು 3 ಜನ. ಇವಾಗ ಪಾನಿಪುರಿ ಇದಕ್ಕೆ ಬಂದಿದ್ದೀವಿ, ಪಾನಿಪುರಿ ಸ್ಟ್ರೀಟಿಗೆ. ಐ ಥಿಂಕ್ ಮೇ ಬಿ ಈ ಲಾಗ್ ತುಂಬ ಲಾಂಗ್ ಆಗುತ್ತೆ, ಬಟ್ ಇರಲಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು. ಅಲ್ಲ, ಏನು ಪೊಸಿಷನ್ ನಿಂತ್ಕೊಂಡಿದೆ ನಿಂತ?
ಹಾಂ ಸಾಕು ಸಾಕು ಅಲ್ಲಿಗೆ ಹೋಗಿ ಬಂದೆ. ಓಕೆ ಬಾ ಸಾಕು ಪೋಸ್ ಕೊಟ್ಟಿದ್ದು. ನಾನು ದಹಿಪುರಿ ತಗೊಂಡಿದ್ದೆ. ಏನು ಇವಾಗ ಎಲ್ಲ ಪಾನಿಪುರಿ ತಿನ್ಕೊಂಡಾಯ್ತು. ಇಲ್ಲೇ ಪಕ್ಕದಲ್ಲೇ ಪಾರ್ಕ್ ಇದೆ, ಸ್ವಲ್ಪ ದೂರ ಅಷ್ಟೇ. ಅಲ್ಲಿ ಪಾನಿಪುರಿ ತಿಂದು ನಿಜವಲ್ಲೂ ತುಂಬ ಟೇಸ್ಟ್ ಚೆನ್ನಾಗಿತ್ತು. ಸಿದ್ದು ಸ್ವಲ್ಪ ನಿಮ್ಮ ಮುಖ ತೋರಿಸಿ. ಪಾಪ ಈಗ ಪಾರ್ಕಿಗೆ ಹೋಗಿ ಒಂದು 10 ನಿಮಿಷನೂ ಆಟ ಆಡಲ್ಲ, ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಒಂದು ಅಮ್ಮ ರತ್ನಾಂಟಿ ಮತ್ತು ಶ್ರುತಿ ಅಂಟೆಲ್ಲ ಒಂದು ವಾಕ್ ಹೋಗಿ ಬರೋಷ್ಟರಲ್ಲಿ ಆಟ ಆಡ್ಕೊಂಡು ಬರೋದು. ಇದು BBMP ಪಾರ್ಕ್. ಈ ಚಿಕ್ಕ ಹುಡುಗರ ಜೊತೆ ಸೇರಿ ನಾನು ಚಿಕ್ಕ ಹುಡುಗ ಆಗ್ಬಿಟ್ಟಿದ್ದೀನಿ. ಈ ಕಣ್ಣಲ್ಲಿ ಇನ್ನೇನು ಏನೇನು ನೋಡ್ಬೇಕು ಅಣ್ಣ. ಏನ ನಾನು ನೋಡ್ತೀನಿ, ನನ್ನ ಇಷ್ಟ, ನನ್ನ ಕಣ್ಣು. ಈಗ ನೋಡು, ಅಲ್ಲಿ ವಿಡಿಯೋ ಮಾಡ ಬರ್ತೀನಿ ಬಾರ. ಇಲ್ಲ ಇಲ್ಲಿ ಬರ್ತೀನಿ ಬಾ. ಎಲ್ಲಿಂದ ಎಲ್ಲ ಗೊತ್ತಾಗ ನನಗೇನು ಆಡಪ್ಪ ನಾವು ಜಗದ ಬರ್ರಿ ಕಡಿ ಅಂತ. ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಸೈಕಲ್. ಯಾಕೆ? ಹಾಂ, ಕಾರ್ ಓಡ್ಸಕ್ಕೆ ಆಗುತ್ತದ. ಸೇಡ್ ಬಾ. ಪಾಂಡು ಮತ್ತು ಸಿದ್ದು ಅಲ್ಲೇ ಆಟ ಆಡ್ತಾ ಇದ್ದಾರೆ. ನಾವು ಹಂಗೆ ರೋಡಲ್ಲಿ ಬಂದ್ವಿ, ರೀಲ್ಸ್ ಮಾಡೋಣ ಅಂತ ಬಂದ್ವಿ ಗೈಸ್. ನೆಟ್ವರ್ಕ್ ಎಲ್ಲ ಏನು ಮಾಡಬೇಕಂದಾಗಲೇ ನೆಟ್ವರ್ಕ್ಗಳು ಏನಾದ್ರು ಒಂದು ಕೈ ಕೊಡುತ್ತಪ್ಪ ನನಗಂತೂ. ಅಲ್ಲಿ ಪಾರ್ಕ್ ಒಳಗಡೆ ಒಂದು ಮಾಡಿದೆ, ಅದು ಕರೆಕ್ಟಾಗಿ ಬಂತು. ಏನೋ ಶಾರ್ಟಿಂಗ್ ಮುಗಿಸ್ದೆ. ಇವಾಗ ಪಾರ್ಕಲ್ಲಿ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀವಿ. ಫುಲ್ ಏನೋ ಜೂಟ್ ಮುಟ್ಟು ಆಡ್ಕೊಂಡು. ಇಲ್ಲಿ ನಮ್ಮ ಬಾಸ್ ಪೂರ್ತಿ ಸುಸ್ತು ಅನ್ಕೊಂಬಿಡ್ರಿ. ಕೊನೆಗೂ ನಾನು ಅಶ್ವಿನಕ್ಕನ ಔಟ್ ಮಾಡಿದೆ. ಅಶ್ವಿನಕ್ಕ ಅದು ಮಾಡೋಕ್ಕಾಗಲಿಲ್ಲ. ನಾನು ಇಲ್ಲಿವರೆಗೂ ಒಬ್ರು ಮುಟ್ಕೊಳ್ಳ, ನಾನು ಧೂಳು ಕಿತ್ಕೊಳಕ್ಕಾಗಿಲ್ಲ ಒಬ್ರಿಗೂ. ಇವಾಗ ಏನು ಮುಟ್ಟಿದ್ರಿ ಏನೋ? 3 ಜನನೂ ಔಟ್ ಆಗ್ಯಾರ, ನಾನು ಒಂದ್ಸತಿನೂ ಔಟ್ ಆಗಿಲ್ಲ. ನಾನು ಒಂದ್ಸರಿ ನೋಡಾಗಿಲ್ಲ ಬ್ರೋ, ಇಬ್ಬರೇ ಔಟ್ ಆಗಿರೋದು. ಎಲ್ಲರಿಗಿಂತ ಚಿಕ್ಕವಳು ನಾನೇ ಅಲ್ಲಿ ಅಂದ್ರು ಅಶ್ವಿನಿ ಹಾಕೊಂಡು ಓ ಹೆಣ್ಮಗು ಬಾಯ್ ಬಿಡು. ಬೇಕು ನಾನೇ ಹೋಗ್ಲಿ ಪಾಪ ಅಂತ ಅಂದ್ಬಿಟ್ಟು ನಾನೇ ಔಟ್ ಆಗಿದ್ದು ಗೈಸ್. ಆಯ್ತಾ? ಅಶ್ವಿನಿ ಹಾಕೊಂಡು ಗೈಸ್ ಅಂತ ನಾನು ಹೇಳಿದ್ದು. ಇವಾಗ ಗಾಡಿ ಎತ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ನನಗೆ ಫುಲ್ ಸುಸ್ತಾಗ್ಬಿಟ್ಟಿತ್ತು ಅಂತ ಹೇಳಿ ಅಪ್ಪ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರೆಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ. ಸೊ ನಾವು ಪಾನಿಪುರಿ ತಿಂದಿದ್ದಕ್ಕೂ ಆಟ ಆಡಿದ್ದಕ್ಕೂ ಫುಲ್ಲೆಲ್ಲ ಕರುಕ್ತು. ಬಟ್ ಚೆನ್ನಾಗಿ ಆಟ ಆಡಿದ್ವಿ. ಅಲ್ಲೂ ಒಂದು ರೀಲ್ಸ್ ಮಾಡಿದೆ, ಅಲ್ಲೂ ಒಂದು ರೀಲ್ಸ್ ಮಾಡಿದೆ. ಆಮೇಲೆ ಪಾರ್ಕಲ್ಲಿ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಆಟ ಆಡಿದ್ವಿ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಇವತ್ತು. ಸೊ ಅದೆಲ್ಲ ಓಡಾಡಿ ಫುಲ್ಲು ಟಯರ್ಡ್ ಆಗಿಬಿಟ್ಟೈತೆ.
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆಮೇಲೆ ಸಿದ್ದು ಅವ್ರನ್ನೆಲ್ಲ ಕಳಿಸ್ಕೊಟ್ಟೆ, ಸಿದ್ದು ಪಾಂಡುನೆಲ್ಲ. ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಐ ಆಮ್ ಸೋ ಸಾರಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.